ಬಂದು ಕಸ್ಟಮ್ಸ್ ಆಫೀಸರ್ದು ವೆಹಿಕಲ್ ಇದು ಬಂದು 1.5 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 1,85,000 ನೆಗೋಷಿಯಬಲ್. 2,10,000 ಹೇಳ್ತಾರೆ ನೆಗೋಷಿಯಬಲ್. 2,60,000 ಹೇಳ್ತಾರೆ ನೆಗೋಷಿಯಬಲ್. 3 lakhs ಹೇಳ್ತಾರೆ ನೆಗೋಷಿಯಬಲ್. ಇದು 3,70,000 ನೆಗೋಷಿಯಬಲ್. 5,75,000 ಹೇಳ್ತಾರೆ ನೆಗೋಷಿಯಬಲ್. ನಾವಿವಾಗ ಯೂಸ್ ಕಾರ್ ಬೆಂಗಳೂರು ಹತ್ರ ಬಂದಿದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಗಾಡಿಗಳನ್ನೆಲ್ಲ ನೋಡ್ಬೋದಲ್ಲ ಸರ್? ತೋರಿಸ್ತೀನಿ, ಇವತ್ತೆಲ್ಲ ತೋರಿಸ್ತೀನಿ ಗಾಡಿ. ಓಕೆ ಸರ್. ಸರ್ ಇವತ್ತಿನ ಬಜೆಟ್ ಗಾಡಿಗಳು ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇವತ್ತಿನಿಂದ? ಸರ್ ಸ್ಟಾರ್ಟಿಂಗ್ ನನ್ನ ಹತ್ರ ಅಸೆಂಟ್ ಇದೆ, 1.5 ಲಕ್ಷದಿಂದ ಶುರುವಾಗುತ್ತೆ. 1.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಫಸ್ಟ್ ಗಾಡಿ ಯಾವುದು ಸರ್? ಫಸ್ಟ್ ಗಾಡಿ ರಿಟ್ಸ್ ತೋರಿಸ್ತೀನಿ. ಓಕೆ ಓಕೆ. ಸರ್ ಇದು 2011 ಮಾಡೋ ರಿಟ್ಸ್ ಡೀಸೆಲ್ಲು VDI. ಓಕೆ. ಸೆಕೆಂಡ್ ಓನರ್ ಕಾಂಪ್ರನ್ಸಿವ್. ಓಕೆ. 82,000 ಓಡಿದೆ. 42,000 82,000 ಓಡಿದೆ. ಓಕೆ. 82,000 ಓಡಿದೆ. ನೋಡ್ಬೋದು ಗಾಡಿ ಒಳ್ಳೆ ಕಂಡೀಷನ್ ಇದೆ, ತುಂಬ ಚೆನ್ನಾಗಿದೆ ಗಾಡಿ. ಡೀಸೆಲ್ಲು ಓಕೆ. ಸುಮಾರು ಜನ ಕೇಳ್ತಿರ್ತಾರೆ ರಿಟ್ಸ್ ಡೀಸೆಲ್ ಬೇಕು ಅಂತ. ಕಮೆಂಟ್ ಬಾಕ್ಸಲ್ಲಿ ಕೇಳ್ತಿರ್ತೀವಿ. ಇದು ಇವತ್ತು ಬಂದಿರೋ ಹೊಸ ಸ್ಟಾಕ್ ಇದು. ಓಕೆ ಓಕೆ. ಸರ್ ಇದನ್ನ ಲೈಕ್ ಇದರಲ್ಲಿ ಏನಿದೆ ಸರ್ ಫೀಚರ್ಸ್ ಒಳಗಡೆ? ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು, AC, ಪವರ್ ವಿಂಡೋ 4, ಓಕೆ. ಮತ್ತು AC ಇದು ಹೀಟರ್ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಓಕೆ. ಸಿಸ್ಟಮು, ಲೆದರ್ ಸೀಟ್ಸು, ಮತ್ತು ಟೈರ್ಸ್ ಹೊಸ ಟೈರ್ಸ್ ಇದೆ. ಲೈಕ್ ಆಲ್ಮೋಸ್ಟ್ ನ್ಯೂ 90% ಇದೆ. 90% ಬಟನ್ ಇದೆ ಟೈರ್ಸು. ಗಾಡಿ ತುಂಬ ಚೆನ್ನಾಗಿದೆ. ಓಕೆ ಸರ್. ಸರ್ ಇದನ್ನ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಾ? ಇದು 3,70,000 ನೆಗೋಷಿಯಬಲ್. ಓಕೆ. 3,70,000. 370 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಸರ್? ನೆಕ್ಸ್ಟು ನಿಮಗೆ ಅಸೆಂಟು. ಓಕೆ. ಇದು 2004 ಮಾಡಲ್. ಇದು 2004 ಮಾಡಲ್. 2004 ಮಾಡಲು GLE ಪೆಟ್ರೋಲು. ಓಕೆ. ಇದರಲ್ಲೂ ಅಷ್ಟೇ ನಿಮಗೆ ಬ್ರ್ಯಾಂಡ್ ನ್ಯೂ 4 ಟೈರ್ಸ್ ಇದೆ. 4 ಹೊಸ ಟೈರ್ ಇದೆ. ಸೆಕೆಂಡ್ ಓನರು ಮತ್ತು ಇನ್ಶೂರೆನ್ಸು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಮತ್ತು ರೀಸೆಂಟಾಗಿ FCನೂ ಆಗಿದೆ. ನೀವು 5 years ಯೂಸ್ ಮಾಡ್ಬೋದು. ಗಾಡಿ ತುಂಬ ಚೆನ್ನಾಗಿದೆ. ಸರ್ ಇದರಲ್ಲಿ ಏನೇನಿದೆ ಸರ್? ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಓಕೆ. AC, ಹೀಟ್ರು, ಸಿಸ್ಟಮು, ಸೆಂಟ್ರಲ್ ಲಾಕಿಂಗು ಎಲ್ಲ ಇದೆ. ಓಕೆ. ಏನಂದರೆ ಸರ್? ತೋರಿಸ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಆ ಕಡೆಯಿಂದ ಇದು ಪ್ರೈಸ್ ಬಂದು 1.5 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 1,50,000 ಹೇಳ್ತಾರೆ, ನೆಗೋಷಿಯಬಲ್. ನೋಡ್ಬೋದು ಒಳ್ಳೆ ಕಂಡೀಷನ್ ಇದೆ. ಇಂಟೀರಿಯರ್ಸ್ ಎಲ್ಲ ಫುಲ್ಲು. ಯಾಕಂದರೆ ರೀಸೆಂಟಾಗಿ FC ಬೇರೆ ಆಗಿದೆ. ಓಕೆ. FCಲಿ ಏನೋ ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಇದ್ದು FC ಆಗಲ್ಲ. ಹೌದು ಹೌದು. ಎಲ್ಲ ಅಪ್ ಟು ಡೇಟ್ ಮೆಕ್ಯಾನಿಕಲ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಗಾಡಿ ಇದು. ಓಕೆ. ನೆಕ್ಸ್ಟ್ ಸರ್? ನೆಕ್ಸ್ಟ್ ಇನ್ನೊಂದು ಇದು ಅಸೆಂಟು. ಓಕೆ. ಇದು 2008 ಮಾಡಲ್. ಇದು ಓಕೆ. GLE. ಇದು 2004. ಇದು 2008. ಓಕೆ ಓಕೆ. ಸೆಕೆಂಡ್ ಓನರು. ಓಕೆ. ಇನ್ಶೂರೆನ್ಸು ರೀಸೆಂಟಾಗಿ ಎಕ್ಸ್ಪೈರ್ ಆಗಿದೆ. ಇದರಲ್ಲೂ ಟೈರ್ ನೋಡಿ ಹೊಸದಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 2008 ಮಾಡಲ್, ಸೆಕೆಂಡ್ ಓನರು. ಕಿಲೋಮೀಟ್ರ್ 90,000 ಓಡಿದೆ. ಪೆಟ್ರೋಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನು. ಓಕೆ ಓಕೆ. ಇದು ಪ್ರೈಸ್ ಬಂದು 2,10,000 ಹೇಳ್ತಾರೆ, ನೆಗೋಷಿಯಬಲ್. 2,10,000 ಹೇಳ್ತಾರೆ, ನೆಗೋಷಿಯಬಲ್. ಇದರಲ್ಲಿ ನಿಮಗೆ ಲೆದರ್ ಸೀಟು, ಸಿಸ್ಟಮು ನೋಡ್ಬೋದು. ಲೆದರ್ ಸೀಟ್ಸ್ ಎಲ್ಲ ಇದೆ ಒಳಗಡೆ, ಸಿಸ್ಟಮ್ ಎಲ್ಲ ಇದೆ. ನೋಡ್ಬೋದು ಒಳ್ಳೆ ಕಂಡೀಷನಲ್ಲಿದೆ. ಲೆದರ್ ಸೀಟ್ಸ್ ಓಕೆ ಸರ್. ನೆಕ್ಸ್ಟ್ ಸರ್? ನೆಕ್ಸ್ಟ್ ಇದು ಬಲೀನೋ ತೋರಿಸ್ತೀನಿ. ಓಕೆ. ಬಲ್ಲೆನೋ. ಇದು 2018 ಮಾಡಲು. ಓಕೆ. ಝೀಟಾ. ಓಕೆ. ಝೀಟಾ ಪೆಟ್ರೋಲು, ಸಿಂಗಲ್ ಓನರು, ಬೇರೆ 25,000 ಓಡಿದೆ. ಇದರಲ್ಲಿ ನೋಡಿ ನಿಮಗೆ ಎಕ್ಸ್ಟ್ರಾ ಇದು ಬಾಡಿ ಕಿಟ್ ಇದೆಲ್ಲ ಎಕ್ಸ್ಟ್ರಾ ಹಾಕ್ಸಿರೋದು. ಇದು ಓಕೆ ಓಕೆ. ಫುಲ್ ಬಾಡಿ ಕಿಟ್ ರೈಟ್ ರೌಂಡ್ ಹಾಕಿದ್ದಾರೆ. ಪೆಟ್ರೋಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು. ಓಕೆ. ಬೇರೆ 25,000 ಓಡಿದೆ. ಜಸ್ಟ್ 25,000. ಇದರಲ್ಲಿ ನೀವು ಮ್ಯಾಗ್ ವೀಲ್ಸು ಓಕೆ. ಮತ್ತು ಪುಷ್ ಬಟನ್ ಸ್ಟಾರ್ಟ್ ಬರ್ತಿದೆ. ಇದರಲ್ಲಿ ಪುಷ್ ಬಟನ್. ಓಕೆ. ಲೆದರ್ ಸೀಟು, ಸಿಸ್ಟಮು, ಡಬಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು ಟಾಪ್ ಎಂಡ್ಗೆ ಒಂದು ಕಮ್ಮಿ. ಟಾಪ್ ಎಂಡ್ ನಿಮಗೆ ಆಲ್ಫಾ ಬರುತ್ತೆ. ಅದಕ್ಕಿಂತ ಒಂದು ಸ್ಟೆಪ್ ಕಮ್ಮಿ ಝೀಟಾ. ಇದು ತುಂಬಾ ಚೆನ್ನಾಗಿದೆ ಗಾಡಿ. ಇದು
2018 ಮಾಡಲು ಪೆಟ್ರೋಲು ಸಿಂಗಲ್ ಓನರು. ಓಕೆ ಗಾಡೀಲಿ ಏನು ₹1 ಖರ್ಚಿಲ್ಲ. ಇನ್ಶೂರೆನ್ಸ್ ಒಂದು ಮಾಡಿಸ್ಕೋಬೇಕು. ಇನ್ಶೂರೆನ್ಸ್ ಒಂದು ರೀಸೆಂಟಾಗಿ ಎಕ್ಸ್ಪೈರ್ ಆಗಿದೆ. ಓಕೆ ಇದು ಪ್ರೈಸ್ ಬಂದ್ಬಿಟ್ಟು 8,75,000 ಹೇಳ್ತಾರೆ, ನೆಗೋಷಿಯಬಲ್. 8,75,000 ಹೇಳ್ತಾರೆ, ನೆಗೋಷಿಯಬಲ್. ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಬೇರೆ 25,000 ಹೊಡಿದೆ ಅಷ್ಟೇ ಗಾಡಿ. ಜಸ್ಟ್ 25,000 ಅಷ್ಟೇ ಹೊಡಿರೋದು ಗಾಡಿ. ನೋಡ್ಬೋದು ಗಾಡಿ ಚೆನ್ನಾಗಿದೆ, ಒಳ್ಳೆ ಕಂಡೀಷನಲ್ಲಿದೆ. ಅಂದರೆ ಒಳ್ಳೆ ಡೀಲ್ ತೊಗೊಂಡು ಹೋಗ್ತಾರೆ ಗಾಡಿನ ಇದು. ಓಕೆ ಸರ್, ನೆಕ್ಸ್ಟ್ ಸರ್ ಹೋಂಡಾ ಜಾಜ್. ಓಕೆ ಹೋಂಡಾ ಜಾಜ್ ಇದು 2016 ಮಾಡಲು. ಓಕೆ ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು, ಓಕೆ ಪೆಟ್ರೋಲ್ EMT ಅಂದರೆ ಇದು ಬೇಸ್ ಮಾಡಲ್ ಇದು. ಓಕೆ ಇದರಲ್ಲಿ ನೋಡಿ ನಿಮಗೆ ಎಕ್ಸ್ಟ್ರಾ ಮ್ಯಾಗ್ ವೀಲ್ ಹಾಕಿದ್ದಾರೆ, ಹೌದು ಹೌದು. ಲೋ ಪ್ರೊಫೈಲ್ ಟೈರ್ಸ್ ಇದೆ, ಮತ್ತು ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಇದೆ. ಓಕೆ ಓಕೆ ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು ಬೇರೆ 35,000 ಹೊಡಿದೆ. ಜಸ್ಟ್ 35,000. 35,000 ಹೊಡಿದೆ. ಪ್ರೈಸ್ ಬಂದು 5,75,000 ಹೇಳ್ತಾರೆ, ನೆಗೋಷಿಯಬಲ್. ಓಕೆ ಸರ್, ಇದು ಲೈಕ್ ಫ್ಯೂಯಲ್ ವೇರಿಯಂಟ್ ಪೆಟ್ರೋಲು ಮ್ಯಾನ್ಯಲ್ಲು. ಓಕೆ ಇದೆಲ್ಲ ನಿಮಗೆ ಮ್ಯಾಗ್ ವೀಲು ಮತ್ತು ಸಿಸ್ಟಮು, ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಅದೆಲ್ಲ ಎಕ್ಸ್ಟ್ರಾ ಹಾಕ್ಸ್ಕೊಂಡಿರುತ್ತೆ. ಸೆಂಟ್ರಲ್ ಲಾಕಿಂಗು ಎಲ್ಲ ಇದೆ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಬೇರೆ 35,000 ಅಷ್ಟೇ ಹೊಡಿರೋದು. ಓಪನ್ ಮಾಡಿ. ತುಂಬ ನೀಟಾಗಿದೆ. ಇಲ್ಲ, ಇದು ಫ್ಯಾಬ್ರಿಕ್ಕು ಎಲ್ಲ ಶೋರೂಮ್ದು. ಇದು ಓಕೆ ಓಕೆ ಸಿಸ್ಟಮು ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಇವ್ರು ಮಾಡಿಸ್ಕೊಂಡಿರೋದು. ಅದರಲ್ಲಿ ಇನ್ಬಿಲ್ಟ್ ರಿವರ್ಸ್ ಕ್ಯಾಮ್ರಾನು ಬರುತ್ತೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಹೀಟ್ರು, ಸೆಂಟ್ರಲ್ ಲಾಕಿಂಗು ಎಲ್ಲ ಇದೆ ಗಾಡಿ. ಬೇರೆ 35,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸು 575 ಹೇಳ್ತಾರೆ. ಬೆಸ್ಟ್ ಪ್ರೈಸ್ ನೆಗೋಷಿಯೇಷನ್ ಆಗುತ್ತೆ. ಅವ್ರು ಬಂದು ಗಾಡಿ ನೋಡಿ ಇಷ್ಟ ಆಯಿತು ಅಂದರೆ ಓಕೆ ನಿಮ್ಗೆ ಬೆಸ್ಟ್ ಪ್ರೈಸ್ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಇದು ಆಲ್ಟೋ. ಓಕೆ ತುಂಬ ಜನ ಕೇಳ್ತಿರ್ತಾರೆ ಲೋ ಬಜೆಟಲ್ಲಿ ಒಂದು ಗಾಡಿ ಬೇಕು ಅಂತ. ಇದು 2007 ಮಾಡಲ್ LXi. ಇದು ಓಕೆ ಇದರಲ್ಲಿ ಏನಂದರೆ ನಿಮಗೆ ಸಿಂಗಲ್ ಓನರ್, ಶೋರೂಮ್ ಇದೆ, ಒಬ್ಬರೇ ಓನರು. ಓಕೆ ಒಬ್ಬರೇ ಓನರು. ಸಿಂಗಲ್ ಓನರು. ಇನ್ಶೂರೆನ್ಸು ನಿಮಗೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ ತುಂಬ ಚೆನ್ನಾಗಿದೆ ಗಾಡಿ. 72,000 ಹೊಡಿದೆ. ಇದು ಆಲ್ಟೋ LXi. ಓ LXi. AC ಮತ್ತು ಪವರ್ ಸ್ಟೇರಿಂಗ್ ಬರುತ್ತೆ, ಹೀಟ್ರ್ ಬರುತ್ತೆ, ಓಕೆ ಎಲ್ಲ ಸೀಟ್ ಕವರ್ಸ್ ಎಲ್ಲ ಶೋರೂಮ್ದೇ ಇರೋದು. ಸಿಸ್ಟಮ್ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಂಡಿದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ. ಪ್ರೈಸು ಇದು 1,85,000 ಹೇಳ್ತಾರೆ, ನೆಗೋಷಿಯಬಲ್. ಓಕೆ 1,85,000 ನೆಗೋಷಿಯಬಲ್. ತುಂಬ ಚೆನ್ನಾಗಿದೆ ಗಾಡಿ. ಇದು 2007 ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್. 1,85,000 ನೆಗೋಷಿಯಬಲ್. ಓಕೆ ಸರ್, ನೆಕ್ಸ್ಟ್ ಸರ್ ಇದು ನೆಕ್ಸ್ಟ್ ಬಂದು ನೀವು ಇಟಿಯೋಸ್. ಇದು i10. ಓಕೆ ಇದು ಬಂದು 2011 ಮಾಡಲ್. ಇದು ಎರ ಅಂದರೆ ಬೇಸಿಕ್ ಮಾಡಲು. ಓಕೆ ಓಕೆ ಇದು IRD2 ಅಂದರೆ ನಿಮಗೆ 2010ಇಂದ ನ್ಯೂ ಶೇಪ್ ಅಂತ ಟೈಪ್ 2 ಬಿಟ್ಟರು. ಇದು 2011 ಮಾಡಲ್. ತುಂಬ ಚೆನ್ನಾಗಿದೆ. ಬೇರೆ 58,000 ಹೊಡಿದೆ. ಸೆಕೆಂಡ್ ಓನರ್ ಅಷ್ಟೇ ಹೊಡಿರೋದು. ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. ನೋಡಿ, ಲೆದರ್ ಸೀಟ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಸೀಟ್ಸ್ ಇದೆ. ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಫ್ರಂಟು ಪವರ್ ವಿಂಡೋಸ್ ಇದೆ. ತುಂಬ ನೀಟಾಗಿದೆ ಗಾಡಿ. ಕಾಂಬಿನೇಷನ್ ಕರೆಕ್ಟಾಗಿ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಪ್ರೈಸು ನಿಮಗೆ 3 lakhs ಹೇಳ್ತಾರೆ, ನೆಗೋಷಿಯಬಲ್. 3 lakhs ಇದ್ದರೆ ನೆಗೋಷಿಯಬಲ್. ತುಂಬ ಚೆನ್ನಾಗಿದೆ ಗಾಡಿ. ವಾಟರ್ ಮಿಲನ್ ರೆಡ್ ಕಲರು ಗಾಡಿ. ತುಂಬ ಚೆನ್ನಾಗಿದೆ. ಓಕೆ ಸರ್, ನೆಕ್ಸ್ಟ್ ಸರ್ ಇಟಿಯೋಸ್ ಲಿವಾ. ಓಕೆ ಇದು 2012 ಮಾಡಲು. ಓಕೆ ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್. ಇದು GD ಆಪ್ಷನಲ್ ಅಂದರೆ ನಿಮಗೆ ಡಬಲ್ ಏರ್ ಬ್ಯಾಗು, ABS ಬರುತ್ತೆ. ಓಕೆ ಓಕೆ ತುಂಬಾ ಚೆನ್ನಾಗಿದೆ ಗಾಡಿ. ರೆಕಾರ್ಡೆಡ್ 1,50,000 ಓಡಿದೆ. ಓಕೆ ಇದೆಲ್ಲ ನಿಮಗೆ ಮಿನಿಮಮ್ ಅಂದರೆ ನಿಮಗೆ ಇಂಜಿನ್ ಅಪ್ ಟು 6 to 7 lakhs ತನಕ ಬರುತ್ತೆ ಇಂಜಿನ್ನು. ಇಂಜಿನ್ ಲೈಕ್ ಹೌದು ಸರ್, ಟೊಯೋಟಾದ ಇಂಜಿನ್ ಆಬ್ವಿಯಸ್ಲಿ. ಮತ್ತೆ ನಿಮಗೆ ಮೈಲೇಜು ಅಷ್ಟೇ. ನಿಮಗೆ ಹೈವೇಲಿ ಲಾಂಗಲ್ಲಿ ಹೋಯ್ತು ಅಂದರೆ 20+ ಬರುತ್ತೆ. ಓಕೆ ತುಂಬ ಚೆನ್ನಾಗಿದೆ ಗಾಡಿ. ಮತ್ತು ಇದರಲ್ಲಿ ನೋಡಿ ನಿಮಗೆ 15 inch ಟೈರ್ಸ್ ಹಾಕ್ಸಿದ್ದಾರೆ. ಓಕೆ ಓಕೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 15 inch ಟೈರ್ ಇದೆ. ಮತ್ತು ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಓಕೆ ಪ್ರೈಸು ಇದು 3,85,000 ಹೇಳ್ತಾರೆ, ನೆಗೋಷಿಯಬಲ್. 3,85,000 2012 ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್, GD ಆಪ್ಷನಲ್ಲು. ಓಕೆ ಓಕೆ 1,50,000 ಓಡಿದೆ. 3,85,000 ನೆಗೋಷಿಯಬಲ್. ಓಕೆ ಸರ್, ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ಇದು i20. ಓಕೆ i20. ಇದು ನ್ಯೂ ಶೇಪ್. ಇದು ಓಕೆ 2014 ಮಾಡಲ್, ಪೆಟ್ರೋಲ್ ಸ್ಪೋರ್ಟ್ಸು. ಓಕೆ ಸ್ಪೋರ್ಟ್ಸ್ ವೇರಿಯಂಟ್. ಸೆಕೆಂಡ್ ಓನರು. ಓಕೆ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಇದೆ. ಟೈರ್ ಇದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಮ್ಯಾಗ್ ವೀಲ್ಸ್ ಇದೆ. ಓಕೆ ಮತ್ತು ನಿಮಗೆ ಲೆದರ್ ಸೀಟ್ಸು. ಗಾಡಿ ತುಂಬಾ ಚೆನ್ನಾಗಿದೆ. ಟೈಪ್ 2 ಇದು. ಇದು ಪೆಟ್ರೋಲು ಸ್ಪೋರ್ಟ್ಸ್ ವೇರಿಯಂಟು, ಪೆಟ್ರೋಲು. ಇದು ಪ್ರೈಸ್ ಬಂದು 4,85,000 ಹೇಳ್ತಾರೆ, ನೆಗೋಷಿಯಬಲ್. ನೆಗೋಷಿಯಬಲ್ ಆಗುತ್ತಲ್ಲ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ನೋಡ್ಬೋದು. ಇಂಟೀರಿಯಲ್ ನೋಡೋಂಗಿದ್ರೆ ನಿಮಗೆ ಲೆದರ್ ಸೀಟ್ಸ್ ಇದೆ. ಓಕೆ ಕಂಪನಿ ಬಿಲ್ಟ್ ಸಿಸ್ಟಮ್ ಇದೆ. ಓಕೆ ಜೋರಾಗಿಳಿದೆ.
ಸಿಂಗಲ್ ಏರ್ ಬ್ಯಾಗು ABS ಮತ್ತು ಸಿಂಗಲ್ ಏರ್ ಬ್ಯಾಗು ABS ಅಲಾಯ್ ವೀಲ್ಸು ರಿವರ್ಸ್ ಕ್ಯಾಮ್ರಾ ಮತ್ತು ಕ್ಲೈಮೇಟ್ ಕಂಟ್ರೋಲ್ AC ಬ್ಲೂಟೂತು ಟಿಲ್ಟ್ ಸ್ಟೇರಿಂಗು ಎಲ್ಲ ಪ್ರತಿಯೊಂದು ಬರುತ್ತೆ. ಇದು ಆಸ್ಟಾಗಿಂತ ಒಂದು ಸ್ಟೆಪ್ ಕಮ್ಮಿ. ಆಸ್ಟಾಗು ಇದಕ್ಕೆ ಏನು ವ್ಯತ್ಯಾಸ ಅಂದರೆ ಆಸ್ಟಾದಲ್ಲಿ ಡಬಲ್ ಏರ್ ಬ್ಯಾಗ್ ಬರುತ್ತೆ, ಇದು ಸಿಂಗಲ್ ಏರ್ ಬ್ಯಾಗ್ ಅಷ್ಟೇ ಬರುತ್ತೆ. ಗಾಡಿ ಬಂದು 82,000 ಓಡಿದೆ. ಪ್ರೈಸ್ ಬಂದು 3,85,000 ಹೇಳ್ತಾರೆ, ಇದು 4,85,000 ಹೇಳ್ತಾರೆ, ನೆಗೋಷಿಯಬಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಟೈಪ್ 2 ಇದು 2014 ಮಾಡಲ್ ಪೆಟ್ರೋಲ್. ಇದು ಆಲ್ಟೋ K10. ಇದು 12 ಮಾಡಲು VXI ಅಂದರೆ ಟಾಪ್ ಎಂಡ್ ಮಾಡಲು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರು ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬ್ಲ್ಯಾಕ್ ಕಲರು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. ಓಡಿರೋದು ಬಂದ್ಬಿಟ್ಟು ನಿಮಗೆ 67,000 ಓಡಿದೆ. ಅಷ್ಟೇ ಓಡಿರೋದು. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 2,60,000 ಹೇಳ್ತಾರೆ, ನೆಗೋಷಿಯಬಲ್. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು, ಫ್ರಂಟ್ 2 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಸಿಸ್ಟಮು, ಲೆದರ್ ಸೀಟ್ಸು ಎಲ್ಲ ಬರುತ್ತೆ. ಇದು ಟಾಪ್ ಎಂಡ್ ಮಾಡಲು ಆಲ್ಟೋ K10. ಪ್ರೈಸು ಅಷ್ಟೇ 260 ಹೇಳ್ತಾರೆ, ಬೆಸ್ಟ್ ಪ್ರೈಸ್ ನೆಗೋಷಿಯೇಷನ್ ಮಾಡಿ ಕೊಡೋದು. ನೆಕ್ಸ್ಟ್ ಇದು ಟಾಟಾ ಆರ್ಯ. SUV ಟೈಪ್ ಗಾಡಿಗಳು ಕಮ್ಮಿ ಬಜೆಟಲ್ಲಿ ಕೇಳ್ತಿರ್ತಾರೆ, ಅಂಥವ್ರಿಗೆ ಇದು ಬೆಸ್ಟ್ ವೆಹಿಕಲ್. ಇದು 2014 ಮಾಡಲ್. ಇದು ಆರ್ಯ 7 ಸೀಟ್ರು. ಇದು ಸಿಂಗಲ್ ಓನರು, ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಇದೆ. ಇದು ರೆಕಾರ್ಡೆಡ್ 1,20,000 ಓಡಿದೆ. ತುಂಬ ನೀಟಾಗಿದೆ ಗಾಡಿ. ಇದು ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ಶೋರೂಮ್ ರೆಕಾರ್ಡ್. ಇದು ಏನೇನು ಪ್ಲಸ್ ಪಾಯಿಂಟು, ಇದು ಬಂದು ಕಸ್ಟಮ್ಸ್ ಆಫೀಸರ್ದು ವೆಹಿಕಲ್. ಇದು ಆಫೀಸು ಮನೆ ಯೂಸ್ ಮಾಡಿರೋದು. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಇದು 2014 ಮಾಡಲ್, ಸಿಂಗಲ್ ಓನರ್, ಥರ್ಡ್ ಪಾರ್ಟಿ, 1,20,000 ಓಡಿದೆ. ಡೀಸೆಲ್ಲು, 7 ಸೀಟ್ರು. ಪ್ರೈಸ್ ಬಂದು 5,75,000 ಹೇಳ್ತಾರೆ, ನೆಗೋಷಿಯಬಲ್. ಇದರಲ್ಲೂ ನಿಮಗೆ ಟೈರು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇಂಟೀರಿಯರ್ ಅಂತೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಪನ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, AC, ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟಬಲ್ಲು, ಸಿಸ್ಟಮು, ಲೆದರ್ ಸೀಟ್ಸು, ಸೆಂಟ್ರಲ್ ಲಾಕಿಂಗು, ರಿವರ್ಸ್ ಸೆನ್ಸಾರು ಎಲ್ಲ ಇದೆ ಗಾಡೀಲಿ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ನ್ಯೂ ಟೈರ್ಸ್ ಇದೆ. 5,75,000 ಹೇಳ್ತಾರೆ, ನೆಗೋಷಿಯಬಲ್. ಏನು ಪ್ರೈಸ್ ನಾನು ಹೇಳ್ತಾ ಇದ್ದೀನೋ ಎಲ್ಲ ಬಾರ್ಗಿನ್ ಪ್ರೈಸು, ನೆಗೋಷಿಯಬಲ್ ಪ್ರೈಸು. ಪ್ರತಿಯೊಂದು ಗಾಡಿ ನೀವು ನೋಡ್ತಾ ಇರೋ ಪ್ರತಿಯೊಂದು ಗಾಡಿನ 101% ಆಕ್ಸಿಡೆಂಟ್ ಫ್ರೀ ಗಾಡಿಗಳು, 100% ಆಕ್ಸಿಡೆಂಟ್ ಫ್ರೀ ಗಾಡಿಗಳು, ಜಿನಿಯನ್ ಗಾಡಿಗಳು. ಪ್ರೈಸು ನೆಗೋಷಿಯಬಲ್ ಆಗುತ್ತೆ. ಆಫ್ಟರ್ 2012 ಮೇಲೆ ನಿಮಗೆ ಲೋನ್ ಆಪ್ಷನ್ ಸಿಗುತ್ತೆ. ಲೋನ್ ನಾವೇ ಅವ್ರ ಪ್ರೊಫೈಲು, ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ ಲೋನ್ ನಾವೇ ಮಾಡಿಸ್ಕೊಡ್ತೀವಿ. ನೆಕ್ಸ್ಟು ಹೋಂಡಾ ಜಾಸ್ ಇದೆ. ಇದು 2010 ಮಾಡಲು, VMT ಅಂದರೆ ಟಾಪ್ ಎಂಡ್ ಮಾಡಲ್. ಇದು ಟಾಪ್ ಎಂಡ್ ಮಾಡಲ್ ಗಾಡಿ ತುಂಬ ಚೆನ್ನಾಗಿದೆ. ಇದು ಅಷ್ಟೇ 87,000 ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ಡು. ಇದೇನು ಅಂತ ಹೇಳಿದ್ರೆ ಗಾಡೀಲಿ ಒಂದೇ ಫ್ಯಾಮ್ಲಿಲಿ ಅವ್ರು 3 ಜನಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಕಂಪನಿ, ಆಮೇಲೆ ಇಂಡಿವಿಜುವಲ್ ಅಂತ ಮಾಡ್ಕೊಂಡಿದ್ದಾರೆ. ಯೂಸರ್ ಒಬ್ಬರೇನೆ ಶೋರೂಮಿಂದ. ಶೋರೂಮ್ ಅಪ್ ಟು ಡೇಟ್ ಬಂದಾಗಿಂದ ಇವಾಗ ತನಕ ಶೋರೂಮ್ ಮೇಂಟೈನ್ ಆಗಿದೆ. ಇದರಲ್ಲಿ ನಿಮಗೆ ನೋಡಿ, ಇದರಲ್ಲಿ 4 ಪವರ್ ವಿಂಡೋ ಬರುತ್ತೆ, ಡಬಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು ಪ್ರತಿಯೊಂದು ಬರುತ್ತೆ. ಸಿಸ್ಟಮು ಎಲ್ಲ ತುಂಬ ಚೆನ್ನಾಗಿದೆ ಗಾಡಿ. ಇದು ಪ್ರೈಸ್ ಬಂದು 335 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 2010 VMT ಟಾಪ್ ಎಂಡ್ ಮಾಡಲ್. 335 ನೆಗೋಷಿಯಬಲ್. ಅದು ಬುಕ್ ಆಗಿದೆ ಸರ್, ಬುಕ್ ಆಗಿದೆ. ಇದು ಫಿಯೆಸ್ಟಾ ನ್ಯೂ ಶೇಪ್. ಇದು 2011 ಮಾಡಲು, ಸೆಕೆಂಡ್ ಓನರು. ಇನ್ಶೂರೆನ್ಸ್ ರೀಸೆಂಟಾಗಿ ಎಕ್ಸ್ಪೈರ್ ಆಗಿದೆ. ಇದು ಬಂದು ಟೈಟಾನಿಯಮ್. ಇದು ತುಂಬ ಚೆನ್ನಾಗಿದೆ ಗಾಡಿ. ಇದು ಮೈಲೇಜು ಚೆನ್ನಾಗಿರುತ್ತೆ. ಇದು ನಿಮಗೆ ಸಿಟಿಲಿ ನಿಮಗೆ 12-13 ಬರುತ್ತೆ. ಲಾಂಗಲ್ಲಿ ನಿಮಗೆ 15-16 ಬರುತ್ತೆ. ಇದು ಫುಲ್ ಟಾಪ್ ಎಂಡ್ ಮಾಡಲ್ಲು. ಇದರಲ್ಲಿ ನೋಡಿ ನಿಮಗೆ ಮ್ಯಾಗ್ ವೀಲ್ಸ್ ಇದೆ. ಮತ್ತು ಇಂಟೀರಿಯರ್ ನೋಡಿ ನಿಮಗೆ ಲೆದರ್ ಸೀಟು, ಸಿಸ್ಟಮು, ಡಬಲ್ ಏರ್ ಬ್ಯಾಗು, ABS, ಪವರ್ ಮಿರರು, ಸೆಂಟ್ರಲ್ ಲಾಕಿಂಗು, 2 ಏರ್ ಬ್ಯಾಗ್ ಬರುತ್ತೆ. ಟೈಟಾನಿಯಮ್ ಟಾಪ್ ಎಂಡ್ ಮಾಡಲ್ಲು. ತುಂಬ ಚೆನ್ನಾಗಿದೆ ಗಾಡಿ. ಓಡಿರೋದು ಬೇರೆ. ಇದು 87,000 ಓಡಿದೆ. 2011 ಮಾಡಲ್, ಸೆಕೆಂಡ್ ಓನರು. ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲು, ಮ್ಯಾನ್ಯಲ್ ಪೆಟ್ರೋಲು. ತುಂಬ ಚೆನ್ನಾಗಿದೆ ಗಾಡಿ. 185 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 385 ನೆಗೋಷಿಯಬಲ್. ಡಸ್ಟರ್
ಡೆಸ್ಟರು ರೆಡ್ ಕಲರು ಚೆನ್ನಾಗಿದೆ ನೋಡೋಕ್ಕೆ. ತುಂಬ ಚೆನ್ನಾಗಿದೆ ಗಾಡಿ. 2015 ಮಾಡಲು. ಓಕೆ ಇದು RXL 85 PS. ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. ಕಿಲೋಮೀಟರ್ ಓಡಿರೋದು ಬರೀ 44,000 ಓಡಿದೆ. ಜಸ್ಟ್ 44,000 ಅಷ್ಟೇ ಓಡಿ. ತುಂಬ ಚೆನ್ನಾಗಿದೆ ನೋಡಿ. ದೊಡ್ಡದು ಆಂಡ್ರಾಯ್ಡ್ ಟಿವಿ ಇದೆ, ದೊಡ್ಡ ಟಿವಿ ಇದೆ, ದೊಡ್ಡ ಸ್ಕ್ರೀನ್ ಇದೆ. ಅದರಲ್ಲಿ ಇನ್ಬಿಲ್ಟ್ ರಿವರ್ಸ್ ಕ್ಯಾಮ್ರಾ ಇದೆ. ಓಕೆ ನೀವು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ನೀವು ಮೊಬೈಲಲ್ಲಿ ಏನೇನು ಬರುತ್ತೋ ನೀವು ಅದರಲ್ಲಿ ನೀವು ಆಪ್ರೇಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಟಚ್ ಸ್ಕ್ರೀನ್ ಅಲ್ಲ ಸರ್? ಹಾಂ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ ಮತ್ತು ಸಿಸ್ಟಮ್ ಕಂಟ್ರೋಲ್ ನಿಮಗೆ ಸ್ಟೇರಿಂಗಲ್ಲೇ ಇದೆ. ಓಕೆ ನೋಡ್ಬೋದು. ಮತ್ತು ಇದರಲ್ಲಿ ನೋಡಿ ಅಡಿಷನಲ್ ಅಂದರೆ ಲೆದರ್ ಸೀಟ್ಸ್ ಇದೆ, ಓಕೆ ಆಂಪ್ಲಿಫೈರು, ಊಫರು ಎಲ್ಲ ಇದೆ ಗಾಡಿ, ಎಲ್ಲ ಇದೆ. ಫುಲ್ಲಿ ಲೋಡೆಡ್ ಪವರ್ ಸ್ಟೇರಿಂಗು, AC 4 ಪವರ್ ವಿಂಡೋಸ್ ಬರುತ್ತೆ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು ಇದು 7,75,000 ಹೇಳ್ತಾರೆ, ನೆಗೋಷಿಯಬಲ್. ಓಕೆ 2015 ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್, ಡೀಸೆಲ್ಲು, ಓಕೆ 85 PS RXL. ಪ್ರೈಸ್ ಬಂದ್ಬಿಟ್ಟು 775 ನೆಗೋಷಿಯಬಲ್. ಓಕೆ ನೆಕ್ಸ್ಟ್ ಸರ್ ಬೀಟ್. ಶವರ್ಲೆ ಬೀಟ್ ಇದು. ಓಕೆ ಇದು 2011 ಮಾಡಲು, LS ಪೆಟ್ರೋಲು. ಓಕೆ ಓಕೆ ಗಾಡಿ ತುಂಬ ಚೆನ್ನಾಗಿದೆ ಗಾಡಿ ಇದು. ಓಕೆ ಅಫಿಷಿಯಲ್ ಅವರು ಯೂಸ್ ಮಾಡ್ತಾರೆ ಗಾಡಿ ಇದು. ಓಕೆ ಬರೀ 33,000 ಓಡಿದೆ. ಎಷ್ಟು 33,000 ಓಡಿದೆ ಅಷ್ಟೇ. ರೀಸೆಂಟಾಗಿ ಸರ್ವಿಸ್ ಆಗಿದೆ. ಓಕೆ ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ. ಮತ್ತು ಇದರಲ್ಲಿ ಲೆದರ್ ಸೀಟ್ಸ್ ಕೂಡ ಕಾಂಬಿನೇಷನ್ ಹಾಕ್ಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಅಡಿಷ್ನಲ್ ಏನೇನು ಮಾಡ್ತಿದ್ದಾರೆ ಅಂದರೆ ಸೆಂಟ್ರಲ್ ಲಾಕಿಂಗ್ ಇದೆ, ಓಕೆ ಸಿಸ್ಟಮು, ಲೆದರ್ ಸೀಟ್ಸು, ಮತ್ತು KND ಏರ್ ಫಿಲ್ಟ್ರು, ಓಕೆ ಹೆಡ್ಡರ್ಸು ಓಕೆ ಎಲ್ಲ ಇದೆ ಗಾಡೀಲಿ. ಆಲ್ಮೋಸ್ಟ್ ರೇಸ್ ಗಾಡಿ ಥರ. ನೀವು ಏನು ಸರ್ವಿಸು ಮಾಡ್ಸಂಗಿಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕೊಂಡು ಯೂಸ್ ಮಾಡಿ. ಇನ್ಶೂರೆನ್ಸು ಅಪ್ ಟು ಸೆಪ್ಟೆಂಬರ್ ತನಕ ಇನ್ಶೂರೆನ್ಸ್ ಇದೆ. ಸರ್ವಿಸು ರೀಸೆಂಟಾಗಿ ಆಗಿ 1 ಮಂತ್ ಆಗಿದೆ ಸರ್ವಿಸ್ ಆಗಿ. ಓಕೆ ಪ್ರೈಸ್ ಬಂದು 245 ಹೇಳ್ತಾರೆ, ನೆಗೋಷಿಯಬಲ್. 245 ಇದ್ರೆ ನೆಗೋಷಿಯಬಲ್. ತುಂಬ ಚೆನ್ನಾಗಿದೆ ಗಾಡಿ, ಸ್ಪೋರ್ಟ್ಸ್ ಲುಕ್ಕಲ್ಲಿದೆ. ಹೌದು ಹೌದು ನೋಡ್ಬೋದು. ಸ್ಪೋರ್ಟ್ಸ್ ಲುಕ್ಕಲ್ಲಿ ಫುಲ್ ಸ್ಪೋರ್ಟ್ಸ್ ಲುಕ್ಕಲ್ಲಿ ತುಂಬ ಚೆನ್ನಾಗಿದೆ ಗಾಡಿ, ಕಂಡೀಷನಲ್ಲಿ ಇದೆ. ತುಂಬ ಚೆನ್ನಾಗಿದೆ ಗಾಡಿ. ಓಕೆ ಸರ್ ನೆಕ್ಸ್ಟ್ ಸರ್ SX4 ಎಕ್ಸ್ ನೋಡು. 2007 ಮಾಡಲ್ ಇದು. ಓಕೆ SX4 VXI ಇದು ಪೆಟ್ರೋಲು. ಓಕೆ ಇದು ಬಂದು ಸೆಕೆಂಡ್ ಓನರು. ಓಕೆ ಇನ್ಶೂರೆನ್ಸ್ ಬಂದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. ಬೇರೆ 56,000 ಓಡಿದೆ. ಇದರಲ್ಲಿ ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬ್ರಾಡ್ ಟೈರ್ಸ್ ಹಾಕ್ಸಿದ್ದಾರೆ. ಓಕೆ ಓಕೆ ಗಾಡಿ ತುಂಬ ಚೆನ್ನಾಗಿದೆ, ಪರ್ಲ್ ವೈಟ್ ಕಲರ್ ಇದು. ಹೌದು ಬೇರೆ 56,000 ಓಡಿದೆ ಅಷ್ಟೇ ಇದು ಪೆಟ್ರೋಲು. ಓಕೆ ಇದು ಪ್ರೈಸ್ ಬಂದು 2,45,000 ನೆಗೋಷಿಯಬಲ್. 245,000 ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಗಾಡಿ ಇದು. ಓಕೆ ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಲೆದರ್, ಪ್ಯೂರ್ ಲೆದರ್ ಸೀಟ್ಸ್ ಇದು. ಓಕೆ ಪ್ಯೂರ್ ಲೆದರ್ ಸೀಟ್ಸ್. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಬ್ಲೂಟೂತ್ ಇದೆ, ಸರ್ ಇದನ್ನು 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಓಕೆ ಓಕೆ ಸಿಸ್ಟಮ್ಮು, ಸೆಂಟ್ರಲ್ ಲಾಕಿಂಗು, ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿ. ನ್ಯೂ ಟೈರ್ಸು, ಬ್ರ್ಯಾಂಡ್ ನ್ಯೂ ಟೈರ್ಸ್. ತುಂಬ ಚೆನ್ನಾಗಿದೆ ಗಾಡಿ. ಪ್ರೈಸು 245 ಹೇಳ್ತಾರೆ, ನೆಗೋಷಿಯಬಲು. ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡೋಣ ಅವರು. ಓಕೆ ನೆಕ್ಸ್ಟ್ ಸರ್ ಇದು ಈಕೋ, ಮಾರುತಿ ಈಕೋ. ಓಕೆ ಓಕೆ ಇದು 2014 ಮಾಡಲು, 5 ಸೀಟ್ರ್ AC ಇದು. ಓಕೆ ಓಕೆ ಸೆಕೆಂಡ್ ಓನರು, ಇನ್ಶೂರೆನ್ಸ್ ಇಲ್ಲ ಎಕ್ಸ್ಪೈರ್ ಆಗಿದೆ. ಓಕೆ 44,000 ಓಡಿದೆ. ಓಕೆ ಇದು ಪ್ರೈಸ್ ಬಂದು 3,85,000 ಹೇಳ್ತಾರೆ, ನೆಗೋಷಿಯಬಲ್. ನೆಗೋಷಿಯಬಲ್. ಲೈಕ್ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಇದು? 44,000 ಓಡಿದೆ. 5 ಸೀಟ್ರು AC, ಯಾಕಂದರೆ AC ಬರೋದಲ್ಲ 5 ಸೀಟ್ರ್ ಬರುತ್ತೆ. ಓಕೆ ಓಕೆ ಹಿಂದ್ಗಡೆ ಬೇಬಿ ಸೀಟ್ ಬರುತ್ತೆ, ಯಾಕಂದರೆ ಕೂತ್ಕೊಂಡು ಹೋಗ್ಬೋದು. ಬೇಬಿ ಸೀಟ್ ಎಲ್ಲ ಇದೆ. 385 ನೆಗೋಷಿಯಬಲ್. ವೇರಿಯಂಟ್ ಇದು ಫ್ಯೂಯಲ್ ವೇರಿಯಂಟ್ 5 ಇದು ಪೆಟ್ರೋಲ್. ಪೆಟ್ರೋಲ್. ಓಕೆ ನೋಡು ಪೆಟ್ರೋಲ್ ವೇರಿಯಂಟ್ ಈಕೋ ಇದೆ. ನಿಮಗೆ ಬನ್ನಿ ಟ್ರೈ ಮಾಡಿ. 85,000 ನೆಗೋಷಿಯಬಲ್. ನೆಗೋಷಿಯಬಲ್ ಆಗುತ್ತೆ. ಇದು ಹೋಂಡಾ ಮೊಬಿಲಿಯೋ. ಓಕೆ ಮೊಬಿಲಿಯೋ. ಇದು 2014 ಮಾಡಲ್ ಪೆಟ್ರೋಲು, V ಮಾಡಲ್ ಇದು. ಓಕೆ ಸಿಂಗಲ್ ಓನರು, ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. ಗಾಡಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ನೋಡ್ಬೋದು, ನೋಡಿದ್ರೆ ಗೊತ್ತಾಗುತ್ತೆ. ಇದು 575 ಹೇಳ್ತಾರೆ, ನೆಗೋಷಿಯಬಲ್ಲು. 25 ನೆಗೋಷಿಯಬಲ್. 7 ಸೀಟರ್ಸು ನಿಮಗೆ ಗಾಡಿ. ಪೆಟ್ರೋಲ್ ವೇರಿಯಂಟ್. ಅಲ್ಲ ಸರ್ ಇದು? ಹೌದು, 7 ಸೀಟ್ರು ಪೆಟ್ರೋಲು. ಇದ್ರಲ್ಲಿ ನೋಡಿ ನಿಮ್ಗೆ ಇಂಟೀರಿಯಲ್ಲು, ಲೆದರ್ ಸೀಟ್ಸು, ಓಕೆ ಡಬಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಕಂಪನಿ ಸಿಸ್ಟಮು, 4 ಪವರ್ ವಿಂಡೋ ಬರುತ್ತೆ. ಮತ್ತು ಸಿಸ್ಟಮ್ ಕಂಟ್ರೋಲ್ ಸ್ಟೇರಿಂಗಲ್ಲಿ ಬರುತ್ತೆ. ಸ್ಟೇರಿಂಗ್ ಎಲ್ಲ ಮ್ಯಾಗ್ ವೀಲ್ಸ್ ಬರುತ್ತೆ. ಪ್ರೈಸು ಇದು 575 ಹೇಳ್ತಾರೆ, ನೆಗೋಷಿಯೇಷನ್. ಬೆಸ್ಟ್ ಪ್ರೈಸ್ ನೆಗೋಷಿಯೇಷನ್ ಮಾಡಿ ಕೊಡೋಣ. ಓಕೆ ಯಾವುದು ಫಿಕ್ಸ್ ರೇಟ್ ಏನಾದರೂ ಯಾವುದು ಫಿಕ್ಸ್ ರೇಟ್ ಇಲ್ಲ ಸರ್, ಎಲ್ಲ ಬಾರ್ಗಿನ್ ಪ್ರೈಸು. ಟೈರ್ ನೋಡಿ ಹೊಸದಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ನೋಡ್ಬೋದು. ಇದು ನೆನ್ನೆ ಬಂದಿರೋದು, ಇನ್ನೂ ಸರ್ವಿಸ್ ಏನಾಗಿಲ್ಲ, ಸರ್ವಿಸ್ ಮಾಡಬೇಕಿದು. ಓಕೆ ಸರ್ ನೆಕ್ಸ್ಟ್ ಸರ್ ಇದು I20 ಓಕೆ 2011 ಮಾಡಲು, ಸ್ಪೋರ್ಟ್ಸು, ಡೀಸೆಲ್ಲು, ಓಕೆ ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. ತುಂಬ ಚೆನ್ನಾಗಿದೆ ಗಾಡಿ ಇದು. ಇದು ಟೈಪ್ 1, ಆವಾಗಲೇ ನಿಮ್ಗೆ ತೋರಿಸಿದ್ನಲ್ಲ ಅದು ಟೈಪ್ 2, ಇದು ಟೈಪ್ 1 ಇದು. ಓಕೆ 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 ಇದು ಡೀಸೆಲ್ಲು, ಅದು ತೋರಿಸಿದ ಪೆಟ್ರೋಲು, ಇದು ಡೀಸೆಲ್ಲು. ಓಕೆ ಸರ್ ನೋಡಿ ಲೆದರ್ ಸೀಟ್ಸ್ ಇದೆ, ಪ್ಯೂರ್ ಲೆದರ್ ಸೀಟ್ಸ್ ಇದೆ. ಓಕೆ ಪ್ಯೂರ್ ಲೆದರ್ ಸೀಟ್ಸ್ ಇದೆ ಇಲ್ಲಿ. ಮತ್ತು ಸಿಂಗಲ್ ಏರ್ ಬ್ಯಾಗು, ABS, ಕಂಪನಿ ಸಿಸ್ಟಮ್ಮು, ಬ್ಲೂಟೂತು, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ ಸಿಸ್ಟಮ್ ಅದೆಲ್ಲ. ಮತ್ತು 4 ಪವರ್ ವಿಂಡೋ, ಪವರ್ ಮಿರರ್ಸು,
ಓಕೆ ಸೆಂಟ್ರಲ್ ಲಾಕಿಂಗು ಮ್ಯಾಗ್ ವೀಲು ಇದರಲ್ಲೂ ನೋಡಿ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹೌದು ಇದು ಡೀಸೆಲ್ ವೇರಿಯಂಟು. ಓಕೆ ನಿಮಗೆ ಲಾಂಗಲ್ಲಿ 20+ ಬರುತ್ತೆ ಮೈಲೇಜು. ಓಕೆ ಸಿಟಿಲಿ 15-16 ಬರುತ್ತೆ. ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಪ್ರೈಸು ಅಷ್ಟೇ ನಿಮಗೆ 395 ಹೇಳ್ತಾರೆ, ನೆಗೋಷಿಯಬಲ್. 2011 ಮಾಡಲ್ ಸ್ಪೋರ್ಟ್ಸು ಡೀಸೆಲ್ಲು, ಸೆಕೆಂಡ್ ಓನರ್ ಕಾಂಪ್ರನ್ಸಿವ್, ಓಡಿರೋ ಬೇರೆ 72,000. ಓಕೆ ಪ್ರೈಸ್ ಬಂದು 3,95,000 ಹೇಳ್ತಾರೆ, ನೆಗೋಷಿಯಬಲ್. ಓಕೆ ಸರ್, ಅಷ್ಟೇ ಅಲ್ಲ ಸರ್, ಲೈಕ್ ಇವಾಗ ಕೆಲವೊಂದು ಗಾಡಿಗಳೆಲ್ಲ ಮೂವ್ ಆಗ್ಬಿಟ್ಟಿರುತ್ತೆ ಸರ್, ಬೇರೆದು ಬೇಕು ಅಂದರೆ ಇವಾಗ ನಮ್ಮಲ್ಲಿ ಅಟ್ ಪ್ರೆಸೆಂಟ್ ಸ್ಟಾಕು ನಮ್ಮಲ್ಲಿ ಪಾರ್ಕಿಂಗ್ ಎಷ್ಟು ಜಾಗ ಇದೆಯೋ ಅಷ್ಟು ಮಾತ್ರ ನಿಲ್ಲಿಸಿದ್ದೀವಿ. ಒಂದು 20-22 ಗಾಡಿ ನಿಲ್ಲಿಸಿದ್ದೀವಿ. ಓಕೆ ಇದು ಬಿಟ್ಟು ನಮ್ಮಲ್ಲಿ ಇನ್ನೊಂದು 20-25 ಗಾಡಿ ಸ್ಟಾಕ್ ಇರುತ್ತೆ. ಓಕೆ ಓಕೆ ಅವ್ರ ಕಸ್ಟಮರ್ ನಂಬರು ನಿಮ್ಮ ಇದ್ರಲ್ಲಿ ಹಾಕಿರ್ತೀರಾ, ಅವ್ರು ಕಾಲ್ ಮಾಡ್ಕೊಂಡು ಬಂದರೆ ಅವ್ರಿಗೆ ಯಾವ ಗಾಡಿ ಬೇಕೋ ಅದನ್ನು ಅರೇಂಜ್ ಮಾಡಿ ಕೊಡ್ತೀವಿ ನಾವು. ವಿತ್ ಬೆಸ್ಟ್ ಡೀಲಲ್ಲಿ ಮಾಡ್ಕೊಡ್ತೀರಾ? ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ. 100% ಆ್ಯಕ್ಷನ್ ಗಾಡಿ ಕೊಡ್ತೀವಿ. ಬೇಕಾದ್ರೆ ಅವ್ರಿಗೆ ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡೇ ತೊಗೊಳ್ಳಿ ಅವರು, ನೋ ಪ್ರಾಬ್ಲಮ್ಮು. ಪ್ರೈಸು ನೆಗೋಷಿಯಬಲ್ ಆಗುತ್ತೆ. ಓಕೆ ಅವ್ರಿಗೆ ಯಾವ ಗಾಡಿ ಬೇಕು, ಯಾವ ಥರ ಬೇಕು ಹೇಳಿದ್ರೆ ಆ ಥರ ಅರೇಂಜ್ ಮಾಡಿ ಕೊಡ್ತೀವಿ. ಸರ್ ಆಮೇಲೆ ಲೋನ್ ಫೆಸಿಲಿಟೀಸು ಸರ್? 2012 ಮಾಡಲ್ ಗಾಡಿಗೆ ಲೋನ್ ಮಾಡಿಕೊಡ್ತೀವಿ. ಓಕೆ ಸ್ವಲ್ಪ ನಮ್ಮಲ್ಲಿ ಒಂದು 10-11 ಬ್ಯಾಂಕ್ ಇದೆ. ಓಕೆ ಸ್ವಲ್ಪ ಸಿಬಿಲ್ ಇಶ್ಯೂ ಇರೋರಿಗೂ ಒಂದು ಬೇರೆ ಒಂದು 2-3 ಬ್ಯಾಂಕ್ ಇದೆ, ಅದರಲ್ಲಿ ಲೋನ್ ಮಾಡಿಕೊಡ್ತೀವಿ. ಓಕೆ ಸಿಬಿಲ್ ಚೆನ್ನಾಗಿರೋರಿಗೆ SDFC, IDFC ಈ ಥರ ಬ್ಯಾಂಕಲ್ಲಿ ಲೋನ್ ಮಾಡಿಕೊಡ್ತೀವಿ. ಲೋ ಮಾಡಲ್ ಅಂದರೆ ನಿಮಗೆ 2010 ಮಾಡಲು 9 ಮಾಡಲ್ 10 ಮಾಡಲ್ಗೆ ಬ್ಯಾಂಕ್ ಲೋನ್ ಸಿಗಲ್ಲ. ಓಕೆ ನೀವು ನಿಯರೆಸ್ಟ್ ಸರೌಂಡಿಂಗು ಜಯನಗರ, ಬಸವನಗುಡಿ ಈ ಥರ ಸರೌಂಡಿಂಗಲ್ಲಿ ಇತ್ತು ಅಂದರೆ ಪ್ರೈವೇಟಲ್ಲಿ ಇದ್ದಾರೆ ಅವರು, ಅವ್ರು ಬೇಕಾದ್ರೆ ಲೋನ್ ಮಾಡಿಕೊಡ್ತಾರೆ. ಅಂದರೆ ಅವರಿಗೆ ಬೇರೆ ಏನು ಸಿಬಿಲ್ ಏನೇನು ಚೆಕ್ ಮಾಡಲ್ಲ ಅವರು. ಓಕೆ ಅವ್ರು ಏನು ಮಾಡ್ತಾರೆ, ಸ್ವಂತ ಮನೆ ಇರಬೇಕು, ಓಕೆ ಇಲ್ಲ ಯಾರಾದರೂ ಗ್ಯಾರಂಟರ್ ಅವರು ಸ್ವಂತ ಮನೆಯವ್ರು ಕೊಟ್ಟರೆ ಅವ್ರು ಲೋನ್ ಕೊಡ್ತಾರೆ ಅವರು. ಲೈಕ್ ಅಲ್ಲಿ ಬೆಂಗಳೂರಲ್ಲಿ ಕಸ್ಟಮರ್ಸ್ ಮಾತ್ರ? ಬೆಂಗಳೂರು ಅಂದರೆ ಸರೌಂಡಿಂಗ್ ಓಕೆ ಅವ್ರು ಇರೋದು ಬಂದು ಇವಾಗ ಜಯನಗರದ ಇರೋದವರು. ಓಕೆ ಈ ಸರೌಂಡಿಂಗ್ JP ನಗರ, ಜಯನಗರ, ಬನಶಂಕರಿ, ಗಾಂಧಿ ಬಜಾರು, ಚಾಮರಾಜಪೇಟೆ ಈ ಥರ ಸರೌಂಡಿಂಗ್ ಇತ್ತು ಅಂದರೆ ನಾನು ಲೋನ್ ಮಾಡಿಸ್ಕೊಡ್ತೀನಿ, ಪ್ರೈವೇಟಲ್ಲಿ ಮಾಡಿಸ್ಕೊಡ್ತೀನಿ. ಓಕೆ ಅದೇ ಲೈಕ್ ಇವಾಗ 2012 ಮಾಡಲ್ ಮೇಲೆ ತೊಗೋತೀನಿ ಅಂದವರು ಬ್ಯಾಂಕಲ್ಲಿ ಮಾಡಿಸ್ಕೊಡ್ತೀನಿ. ಓಕೆ ಮಾಡಲಿ ಬೆಂಗಳೂರಲ್ಲಿ ಮಾತ್ರ ಲೈಕ್ ಔಟ್ ಸೈಡ್ಗೂ ಆಗುತ್ತೆ. ಅಂದರೆ ಅವ್ರದ್ದು ಸಿಟಿ ಮನೆ ಬಂದ್ಬಿಟ್ಟು ಹಳ್ಳಿಲಿ ಇದ್ರೆ ಆಗಲ್ಲ, ಓಕೆ ಓಕೆ ಸಿಟಿಲಿ ಇರಬೇಕು ಮನೆ, ಸ್ವಂತ ಮನೆ ಇರಬೇಕು, ಜಮೀನು ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿತ್ತು ಅಂದರೆ ಮಾಡಿಸ್ಕೊಡೋಣ ಲೋನ್. ಓಕೆ ಥ್ಯಾಂಕ್ ಯು ಸರ್ ಎಲ್ಲ ಇನ್ಫಾರ್ಮೇಷನ್. ಓಕೆ ಥ್ಯಾಂಕ್ ಯು.